ಆತ್ಮೀಯ ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಆರ್ಯ ಸಮಾಜದ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಆರ್ಯ ಸಮಾಜವನ್ನು ಯಾರು ಸ್ಥಾಪನೆ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿಯವರು ಈ ಒಂದು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿಯವರು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಇವರು ದೇಶಾದ್ಯಂತ ಉಪನ್ಯಾಸ ನೀಡುತ್ತಾ ವೇದಗಳ ಮತ್ತು ಸತ್ಯ ಮತ್ತು ಜ್ಞಾನದ ಮೂಲವಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ವೇದಗಳು ಅಂದ್ರೆ ಏನಪ್ಪ ಅಂದ್ರೆ ಸತ್ಯ ಮತ್ತು ಜ್ಞಾನದ ಮೂಲ ಅಂತಂದು ಹೇಳ್ತಾ ಹೋಗ್ತಾರೆ. ಯಾರು? ದಯಾನಂದ ಸರಸ್ವತಿಯವರು. ಜೊತೆಗೆ ಈ ಹಿನ್ನೆಲೆಯಲ್ಲಿ ವೇದಗಳಿಗೆ ಹಿಂತಿರುಗಿ ಎನ್ನುವಂಥ ಘೋಷಣೆಯನ್ನು ಮಾಡ್ತಾ ಹೋಗ್ತಾರೆ. ಅನೇಕ ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ, ವೇದಗಳಿಗೆ ಹಿಂತಿರುಗಿ ಇದು ಯಾರ ಒಂದು ವಾಕ್ಯ ಆಗಿದೆ ಅಂತಂದು ಸಾಕಷ್ಟು ಬಾರಿ ಪ್ರಶ್ನೆ ಆಗಿರೋದು ಕಂಡು ಬರ್ತಾ ಹೋಗ್ತೀವಿ. ಈ ವೇದಗಳಿಗೆ ಹಿಂತಿರುಗಿ ಎನ್ನುವಂಥ ಘೋಷಣೆಯನ್ನು ಯಾರು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿಯವರು ಮಾಡ್ತಾ ಹೋಗೋದನ್ನು ಕಂಡು ಬರ್ತಾ ಹೋಗ್ತೈತಿ. ಜೊತೆಗೆ ಇವರು ವಿಗ್ರಹಾರಾಧನೆ, ಜಾತಿ ಪದ್ಧತಿಯನ್ನು ಖಂಡನೆ ಮಾಡ್ತಾ ಹೋಗ್ತಾರೆ. ಆ ಜಾತಿಯ ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಅಂತಂದು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅವತ್ತಿನ ಒಂದು ಸಾಮಾಜಿಕ ಪರಿಸ್ಥಿತಿಯಲ್ಲಿ ಜಾತಿ ವ್ಯವಸ್ಥೆ ಅನ್ನೋದು ಅತ್ಯಂತ ಜಟಿಲವಾದಂಥ ಪರಿಸ್ಥಿತಿಯಿಂದ ಇತ್ತು. ಹಾಗಾಗಿ ಜಾತಿಯು ಯೋಗ್ಯತೆಯಿಂದ ಹೊರತು ಅಲ್ಲ, ಹುಟ್ಟಿನಿಂದಲ್ಲ ಅಂತಂದು ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಅನೇಕ ಅರ್ಥಹೀನ ಪದ್ಧತಿಗಳನ್ನು ಹಾಗೂ ಪುರೋಹಿತಶಾಹಿಯ ಅಧಿಕಾರವನ್ನು ತಿರಸ್ಕಾರ ಮಾಡ್ತಾ ಹೋಗ್ತಾರೆ. ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸ್ತಾ ಹೋಗ್ತಾರೆ. ಜೊತೆಗೆ ಸ್ವದೇಶಿ ವಸ್ತುಗಳ ಬಳಕೆ ಕರೆಯನ್ನು ನೀಡ್ತಾ ಹೋಗ್ತಾರೆ. ತಮ್ಮ ಒಂದು ಕೃತಿಯೊಳಗೆ ಯಾವ ಕೃತಿ? ಸತ್ಯಾರ್ಥ ಪ್ರಕಾಶ. ಯಾವ ಕೃತಿ? ತಮ್ಮ ಒಂದು ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯಲ್ಲಿ ತಮ್ಮ ವಿಚಾರಗಳನ್ನು ಏನು ಮಾಡ್ತಾ ಹೋಗ್ತಾರೆ? ಪ್ರತಿಪಾದಿಸ್ತಾ ಹೋಗ್ತಾರೆ. ಜೊತೆಗೆ ಪ್ರಮುಖವಾಗಿ ಇವ್ರದ್ದೊಂದು ಅಂಶ ಕಂಡು ಬರ್ತಾ ಹೋಗ್ತೈತಿ, ಶುದ್ಧಿ ಚಳುವಳಿ ಎಂಬುದು ಆರ್ಯ ಸಮಾಜದ ಒಂದು ಪ್ರಮುಖ ಚಟುವಟಿಕೆ ಆಗಿರೋದು ಕಂಡು ಬರ್ತೈತಿ. ಆ ನಂತರದಲ್ಲಿ ಆರ್ಯ ಸಮಾಜವು ಅನೇಕ ಸ್ಥಳಗಳಲ್ಲಿ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತೈತಿ. ಜೊತೆಗೆ ದಯಾನಂದ ಸರಸ್ವತಿಯವರು ಸ್ವರಾಜ್ಯ ಮತ್ತು ಸ್ವಧರ್ಮ ಬೋಧನೆಗಳು ಭಾರತೀಯರ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಳ್ಳೋಕೆ ಪ್ರೇರಣೆ ನೀಡ್ತಾ ಹೋಗ್ತಾರೆ. ಏನು ಈ ಸ್ವರಾಜ್ಯ ಮತ್ತು ಸ್ವಧರ್ಮ ಬೋಧನೆಗಳು ಏನು ಒಂದು ಎರಡು ಮಾತುಗಳದಾವಲ್ಲ, ಈ ಒಂದು ಎರಡು ಪದಗಳು, ಬೋಧನೆಗಳು ಭಾರತೀಯರ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಕ್ಕೆ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮ್ಮುಕಕ್ಕೆ ಒಂದು ರೀತಿಯ ಪ್ರೇರಣೆಯನ್ನು ನೀಡ್ತಾ ಹೋಗ್ತವೆ. ಯಾವುದು? ಸ್ವರಾಜ್ಯ ಮತ್ತು ಸ್ವಧರ್ಮ ಈ ಒಂದು ಬೋಧನೆಗಳು. ಜೊತೆಗೆ ಮಹಾನ್ ದೇಶಭಕ್ತರಂತ ದಯಾನಂದ ಸರಸ್ವತಿಯವರು ದೇಶ ಮತ್ತು ಭಾರತೀಯ ಸಂಸ್ಕೃತಿಯ ಅಭಿಮಾನಿಗಳಾಗಿರೋದನ್ನು ಕಂಡು ಬರ್ತಾ ಹೋಗ್ತದೆ. ಜೊತೆಗೆ ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯನ್ನು ಜನರಲ್ಲಿ ಮೂಡಿಸಲು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಅವರೊಂದು ಒಂದು ಘೋಷಣೆಯನ್ನು ಕೂಗ್ತಾ ಹೋಗ್ತಾರೆ, ಭಾರತೀಯರಿಗೆ ಭಾರತ ಅಂತಂದು ಘೋಷಣೆಯನ್ನು ಕೊಡ್ತಾ ಹೋಗ್ತಾರೆ. ಏನಂತ ಘೋಷಣೆ? ಭಾರತೀಯರಿಗೆ ಭಾರತ ಎಂಬ ಘೋಷಣೆಯನ್ನು ನೀಡ್ತಾ ಹೋಗ್ತಾರೆ. ಸರ, ಶುದ್ಧಿ ಚಳುವಳಿ ಇದೊಂದು ಆರ್ಯ ಸಮಾಜದ ಒಂದು ಪ್ರಮುಖ ಚಟುವಟಿಕೆ ಆಗಿತ್ತು ಅಂತ ಅಂದ್ರಿ. ಹಾಗಾದ್ರೆ ಶುದ್ಧಿ ಚಳುವಳಿ ಅಂದರೆ ಏನ್ರಿ ಅಂತ ಕೇಳ್ಬೋದಿತ್ತು. ಶುದ್ಧಿ ಚಳುವಳಿ ಅಂದರೆ ಏನಪ್ಪ ಅಂದ್ರೆ ಹಿಂದೂ ಧರ್ಮದಲ್ಲಿದ್ದಂಥ ಜಾತಿ ವ್ಯವಸ್ಥೆ ಮತ್ತು ಕಂದಾಚಾರಗಳು ಜನರನ್ನು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಅನ್ಯ ಧರ್ಮದ ಕಡೆಗೆ ನುಗ್ತಾ ಹೋಗ್ತು. ಏನು ಹೊಸ ಧರ್ಮಗಳ ಒಂದು ಉದಯ ಅಂತ ಸಂದರ್ಭದಲ್ಲಿ ಯಾಕೆ ಒಂದು ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಯಾಕೆ ಆ ಒಂದು ಸಮಯದಲ್ಲಿ ಪ್ರಮುಖವಾಗಿ ಬೆಳವಣಿಗೆ ಹೊಂದಿದಪ್ಪ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿರುವಂಥ ಅನೇಕ ಅನಿಷ್ಟ ಪದ್ಧತಿಗಳಿತ್ತು. ಪ್ರಾಣಿ ಬಲಿ ಇತ್ತು, ಮಂತ್ರಗಳ ಒಂದು ಪಠಣ ಇತ್ತು, ಸಂಸ್ಕೃತ ಇತ್ತು, ಜೊತೆಗೆ ಅರ್ಥ ಏನಂತ ಪದ್ಧತಿಗಳಿತ್ತು. ಇವುಗಳಿಂದ ಜನರು ಏನಾಗಿತ್ತು? ಬೇಸರತ್ತು. ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ರು? ಅನ್ಯ ಧರ್ಮದ ಕಡೆಗೆ ನುಗ್ತಾ ಇದ್ರು. ಇಂಥ ಸಂದಿಗ್ಧದ ಒಂದು ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ವೇದಗಳನ್ನು ಮರು ವ್ಯಾಖ್ಯಾನಿಸಿ ಲಿಂಗ ಮತ್ತು ಜಾತಿ ಸಮಾನತೆಯನ್ನು ಪ್ರತಿಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಯಾರು? ಸ್ವಾಮಿ ದಯಾನಂದ ಸರಸ್ವತಿ. ಏನು? ಲಿಂಗ ಮತ್ತು ಜಾತಿ ಸಮಾನತೆಯನ್ನು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಹಿಂದೂ ಧರ್ಮದಿಂದ ಹೊರ ಹೋಗುವ ಅವಕಾಶವಿತ್ತೆ ಹೊರತು ಒಳಗೆ ಬರುವ ಅವಕಾಶಗಳೇ ಇರಲಿಲ್ಲ. ಅಂದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರೆ ಏನಾಗ್ತದೆ? ಹಿಂದೂ ಧರ್ಮದಿಂದ ಹೊರ ಹೋಗುವ ಅವಕಾಶವಿತ್ತೆ ಹೊರತು ಒಳಗೆ ಬರುವಂಥ ಅವಕಾಶಗಳೇ ಇರಲಿಲ್ಲ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಮತಾಂತರಗೊಂಡಿದ್ದಂಥ ಈ ಜನರನ್ನು ಮತ್ತೆ ಹಿಂದೂ ಧರ್ಮದ ಒಂದು ಕಡೆಗೆ ತಂದುಕೊಳ್ಳಲು ದಯಾನಂದ ಸರಸ್ವತಿಯವರು ಶುದ್ಧಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ.
ಈ ಮತಾಂತರಗೊಂಡ ನಂತರವನ್ನು ಶುದ್ಧಿ ಮಾಡಿ ಮತ್ತೆ ಹಿಂದೂ ಧರ್ಮಕ್ಕೆ ತಂದುಕೊಳ್ಳುವುದರ ಮೂಲಕ ಹಿಂದೂ ಧರ್ಮವನ್ನು ಗಟ್ಟಿಗೊಳಿಸ್ತವ್ರು ಯಾರಪ್ಪ ಅಂದ್ರೆ ಈ ಸ್ವಾಮಿ ದಯಾನಂದ ಸರಸ್ವತಿ. ಜೊತೆಗೆ ಈ ಒಂದು ಶುದ್ಧಿ ಚಳುವಳಿಯ ಮೂಲಕ ಅನ್ಯ ಧರ್ಮದೆಡೆಗೆ ಹೋದಂಥ ಅಥವಾ ಮತಾಂತರಗೊಂಡವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಪುನಃ ಕರೆತಳುವುದನ್ನು ಶುದ್ಧಿ ಚಳುವಳಿ ಅಂತಂದು ಕರಿತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿಯವರ ಆರ್ಯ ಸಮಾಜದ ಬಗ್ಗೆ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.